ಪ್ರಿಯ ಯವ್ವನ ಮಕ್ಕಳೇ, ಪ್ರಿಯ ಯವ್ವನ ಹೆಣ್ಣು ಮಕ್ಕಳೇ, ಈಗ ಕೇಳ್ತಾ ಇರುವಂಥ ನೀವುಗಳು ಕೂಡ ನಿಮ್ಮ ವೈಯಕ್ತಿಕವಾಗಿರುವಂಥ ಪ್ರಾರ್ಥನೆಯನ್ನು ಬೆಳೆಸ್ಕೊಳ್ರಿ. ಏಸು ಕ್ರಿಸ್ತನ ಮಹಿಮೆ ಏನಾಗಿತ್ತು ಗೊತ್ತಾ? ಏಸು ಕ್ರಿಸ್ತನ ಬ್ಯೂಟಿ ಏನಾಗಿತ್ತು ಗೊತ್ತಾ ಸಿಸ್ಟರ್? ಪ್ರಾರ್ಥನೆ ಆಗಿತ್ತು. ಆ ಪ್ರಾರ್ಥನೆ ಸಂಪೂರ್ಣವಾಗಿ ತಂದೆಯ ಚಿತ್ತವನ್ನು ನೆರವೇರಿಸಲ್ಪಡ್ತು. ಇನ್ನು ನನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ತಂದೆ ಚಿತ್ತ ನೆರವೇರಲ್ಪಡಬೇಕಂದ್ರೆ ನಮ್ಮ ಸೀಕ್ರೆಟ್ ಏನಾಗಿರ್ಬೇಕಂದ್ರೆ ಪ್ರಾರ್ಥನೆ ಆಗಿರಬೇಕು. ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿ ಈ ಲೋಕವನ್ನು ಜಯಿಸ್ತೀವಿ. ಯಾಕಂದರೆ ಯೇಸು ಸ್ವಾಮಿ ಹೇಳಿದಾರಲ್ವ, ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು, ನಾನು, ಅವರು ಕೂಡ ಜಯಿಸ್ತಾರೆ. ಓಕೆನಾ? ಹೆಣ್ಮಕ್ಳೇ, ಕೇಳ್ತಾ ಇರುವಂಥ ನೀವೆಲ್ಲರೂ ತಂದೆಯ ಚಿತ್ತವನ್ನು ನಾವು ಈ ಲೋಕದಲ್ಲಿ ಮಾಡಿ ಮುಗಿಸೋಣ. ಯಾಕಂದರೆ ದೇವ್ರ ವಾಕ್ಯ ಹೇಳುತ್ತೆ ಸಿಸ್ಟರ್ ಗೊತ್ತಾ? ದೇವ್ರ ವಾಕ್ಯ ಏನು ಹೇಳುತ್ತಂದರೆ, ನೀವು ಸಹಿಸಬಹುದಾದ ಶೋಧನೆಯ ಹೊರತು ನೀವು ಸಹಿಸಲಾರದಂತಹ ಕಷ್ಟವನ್ನು ನಿಮಗೆ ಕೊಡಲ್ಲ ಅಂತ.